ಬಿಡದಿ ಟೌನ್ಶಿಪ್ ಜಟಾಪಟಿ ಹೇಗಿದೆ ಅಪ್ಪಿಕೋ ಚಳವಳಿ ರಚ್ಚಿಗೆದ್ದ ಬನ್ನಿಗಿರಿ ಜನ ನೂರಾರು ಜನ ಜಮಾವಣೆ ಇಂದು ಇಡೀ ದಿನ ಏನೇನಾಗುತ್ತೆ ಮುಂದಿನ ಹೋರಾಟ ಹೇಗಿರುತ್ತೆ ಬಿಡದಿ ಬಡಿದಾಟದ ಸ್ಟೋರಿ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಟೌನ್ಶಿಪ್ ಮಹಾಯುದ್ಧ ಇಂದು ಅಪ್ಪಿಕೋ ಚಳವಳಿಗೆ ಮುಂದಾಗಿದ್ದಾರೆ ರೈತರು ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ಅದಾದ್ಮೇಲೆ ಈಗ ಇನ್ನೂ ಕೂಡ ಜೋರಾಗ್ತಾ ಇದೆ ಪ್ರತಿಭಟನೆಗಳು ಇಂದು ಅಪ್ಪಿಕೋ ಚಳವಳಿಗೆ ರೈತರು ಮುಂದಾಗಿದ್ದಾರೆ ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ಆಗ್ತಿರುವಂಥದ್ದು ಟೌನ್ಶಿಪ್ ನಿರ್ಮಾಣ ವಿರೋಧಿ ರೈತರಿಂದ ಅಪ್ಪಿಕೋ ಚಳವಳಿ ಆಗ್ತಾ ಇದೆ ಮರಗಳನ್ನ ಅಪ್ಪಿ ಯೋಜನೆ ನಿಲ್ಲಿಸಿ ಅಂತ ಹೇಳಿಕೊಂಡು ಒತ್ತಾಯವನ್ನ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಪ್ಪಿಕೋ ಚಳವಳಿ ಆರಂಭ ಆಗಲಿದೆ ಭೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟ ನಂತರ ಹೋರಾಟ ಏನಿದೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ರಕ್ತವನ್ನ ಕೊಟ್ಟೇವು ಭೂಮಿ ಬಿಡೇವು ಅಂತ ಹೇಳ್ತಿದ್ದಾರೆ ರೈತರು ಅಂದ್ರೆ ಜೀವ ಬಿಟ್ಟೇವು ಆದ್ರೆ ಭೂಮಿಯನ್ನ ಬಿಡೋದಿಲ್ಲ ಅನ್ನುವಂಥ ಮಾತು ರೈತರಿಂದ ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಭೂಮಿಯನ್ನ ಬಿಟ್ಕೊಡ್ಬೇಡಿ ಅನ್ನ ಕೊಡುವಂತ ಭೂಮಿ ಅದು ತಾಯಿ ರೀತಿ ದಯವಿಟ್ಟು ಆ ಭೂಮಿಯನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು ಬಿಡದಿಯ ಟೌನ್ಶಿಪ್ ವಿರುದ್ಧ ಅಭಿಯಾನಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿರುದ್ಧ ಸಾಕಷ್ಟು ಪ್ರೊಟೆಸ್ಟ್ಗಳು ವಿಭಿನ್ನ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಈಗ ಅಭಿಯಾನಕ್ಕೂ ಕೂಡ ಸಿದ್ಧ ಆಗ್ತಾ ಇದೆ ರಾಜ್ಯವ್ಯಾಪಿ ಆಂದೋಲನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಕಾನೂನು ಸಮರಕ್ಕೂ ಕೂಡ ಮುಂದಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ರೈತ ಮುಖಂಡರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಎಚ್.ಡಿ.ಕೆ ತಂತ್ರಗಾರಿಕೆಯನ್ನು ಹಿಡಿತಾ ಇದ್ದಾರೆ ಹೋರಾಟವು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ತಂತ್ರ ಇದು ಎಷ್ಟು ದಿನಗಳವರೆಗೆ ಹೋರಾಟ ಆಗುತ್ತೆ ರೈತರು ವಿರೋಧ ಮಾಡ್ತಾನೆ ಬರ್ತಾರೆ ಸರ್ಕಾರ ಏನೇ ಆಗ್ಲಿ ನಾವು ಯೋಜನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಫುಲ್ ಸ್ಟಾಪ್ ಬೇಕಲ್ವಾ ಇದೆಲ್ಲದಕ್ಕೂ ಕೂಡ ಸೊ ಹಾಗಾಗಿ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಈಗ ಬಿಡದಿ ಬಡಿದಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಒಂದು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಸಿಗುವಂತ ಕೆಲಸ ಇನ್ನೂ ಕೂಡ ಆಗ್ತಿಲ್ಲ ಅಪ್ಪಿಕೋ ಚಳವಳಿ ಯಾವ ರೀತಿ ಆಗ್ತಿದೆ ಬಿಡದಿಯಲ್ಲಿ ಧನುಶ್ರೀ ಈಗ ಬಿಡದಿಯ ಭೈರಮಂಗಲದಿಂದ ಅಪ್ಪಿಕೋ ಚಳವಳಿಗೆ ಈಗ ಪಾದಯಾತ್ರೆ ಕೂಡ ಪ್ರಾರಂಭ ಆಗಿದೆ ಏನು ಇವತ್ತು ಮರಗಳನ್ನ ಉಳಿಸಿ ಈ ಯೋಜನೆಯನ್ನ ಕೈಬಿಡಿ ಎನ್ನುವಂತ ದೃಷ್ಟಿನಲ್ಲಿ ಹೋರಾಟ ಕೂಡ ಪ್ರಾರಂಭ ಆಗಿದೆ ನಿಮಗೆ ನೇರವಾಗಿ ಆ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈಗ ನೀವು ನೋಡ್ಬೋದು ಸಂಪರ್ಕ ಕಡಿತಗೊಂಡಿದೆ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಅದರ ಮೊದಲು ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಯಾವ ರೀತಿ ಆಗ್ತಿದೆ ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಸೊ ನೂರಾರು ಜನ ರೈತರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಪಾದಯಾತ್ರೆ ಒಂದು ಹಂತ ತಲುಪಿದೆ ಅದರ ಜೊತೆಗೆ ಅದಾದ್ಮೇಲೆ ಕೆಲವೇ ಕ್ಷಣದಲ್ಲಿ ಈ ಅಪ್ಪಿಕೋ ಚಳವಳಿ ಆರಂಭ ಆಗುತ್ತೆ ಸಾಕಷ್ಟು ರೈತರು ಅಂದ್ರೆ ಸರ್ಕಾರ ಕೊಡುವಂತಹ ಅಂಕಿಅಂಶಗಳ ಪ್ರಕಾರ 80% ರೈತರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಯೋಜನೆ ಪರವಾಗಿದ್ದಾರೆ ಅಂತ ಬಟ್ ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ರೈತರ ಪ್ರತಿಭಟನೆಯನ್ನ ನೋಡ್ತಾ ಹೋಗೋದಾದ್ರೆ 50-50 ರೀತಿ ಅನ್ನಿಸ್ತಾ ಇದೆ ಸೊ ಒಂದ್ ಕಡೆ ಪರ ಇರುವಂತವರು ಕೂಡ ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರೆ ಯೋಜನೆ ಮಾಡೋದಕ್ಕೆ ಬಿಟ್ಬಿಡಿ ನಮಗ್ ಭೂಮಿಯನ್ನ ಕೊಡ್ತೀವಿ ನಮ್ಗೆ ಅವರು ಸರಿಯಾಗಿರುವಂತ ಲೆಕ್ಕದಲ್ಲಿ ಹಣ ಕೂಡ ಕೊಡ್ತಾ ಇದ್ದಾರೆ ನಾವು ಅಂದುಕೊಂಡದಕ್ಕಿಂತ 1 to double ಸಿಗ್ತಾ ಇದೆ ಸೊ ಈ ಭೂಮಿಯಲ್ಲಿ ಈ ಜಮೀನಲ್ಲಿ ಏನು ಕೂಡ ಬೆಳೆಯಕ್ಕಾಗ್ತಾ ಇಲ್ಲ ಮಾಲಿನ್ಯ ಹೊಂದಿದಂತಹ ಪರಿಸರ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಏನು ಕೂಡ ಬೆಳೆಯಕ್ಕಾಗ್ತಿಲ್ಲ ಸೊ ಹಾಗಾಗಿ ನಾವು ಭೂಮಿಯನ್ನ ಕೊಡ್ತೀವಿ ನೀವು ಕೂಡ ಕೊಟ್ಬಿಡಿ ಅಂತ ಹೇಳ್ಕೊಂಡು ಪರ ಇರುವಂತಹ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ವಿರೋಧಿ ರೈತರು ಏನಿದ್ದಾರೆ ಈಗ ಒಂದು ಏನು ಅಪ್ಪಿಕೋ ಚಳವಳಿಯ ಒಂದು ಪಾದಯಾತ್ರೆ ಕೂಡ ಪ್ರಾರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಬಿಡದಿಯ ಬನ್ನಿಗಿರಿ ಗ್ರಾಮಕ್ಕೆ ಇವೆಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಚಳವಳಿಗೆ ಪಾದಯಾತ್ರೆ ಮೂಲಕ ಬನ್ನಿಗಿರಿ ಸರ್ಕಲ್ ನಿಂದ ಹೋಗ್ತಾ ಇದ್ದಾರೆ ಈಗ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತೀನಿ ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ರಮ್ಮ ಇಲ್ಲಿ ಪರಿಸರ ಉಳಿಸ್ಕೊಳಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮರಗಳನ್ನ ನಾವು ಉಳಿಸ್ಕೊಳ್ಬೇಕು ನಾವು ಮರಗಳನ್ನ ಹೋಮ ಮಾಡಕ್ ಹೋದ್ರೆ ಜೀವದ ಮೇಲೆ ಕಳ್ಕೊಂಡು ಆಮೇಲೆ ಮರಣ ಹೋಮ ಮಾಡಿ ನಾವು ಹೇಳ್ತಾ ಇದ್ದೀವಿ ಎಲ್ಲಿವರೆಗೂ ಪಾದಯಾತ್ರೆ ಇವಾಗ
ಸರ್ಕಲ್ಗಳಿಂದ ಬಂದಿರಿ ಗಂಟ ಪಾದಯಾತ್ರೆ ಮಾಡ್ತೀವಿ. ನಾವ್ ಪರಿಸರ ಉಳಿಸ್ಕೊಳಕ್ ಬಂದಿದೀವಿ. ನಾವ್ ಒಂದು ಜೀವನ ನಾವ್ ಕಟ್ಕೊಳಕ್ ಬಂದಿದೀವಿ. ನಾವ್ ಯಾವತ್ತೂ ನಮ್ ಹೆಣ್ಣಿನ ಮೇಲೆ ನಾವ್ ಜೀವನ ಕಟ್ಕೋತೀವಿ. ನಾವ್ ಭೂಮಿ ಮಾತ್ರ ಒಟ್ಟಾರೆ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪಿಗೆಯನ್ನ ಕೊಡೋದಿಲ್ಲ. ಹಾಗಾಗಿ ಇವತ್ತು ಪಾದಯಾತ್ರೆ ಮೂಲಕ ಅಪ್ಪಿಗೋ ಚಳುವಳಿಯನ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಸ್ಥಳೀಯವಾಗಿರ್ತಕ್ಕಂತಹ ರೈತ ಮಹಿಳೆಯರು ಹೇಳ್ತಾ ಇರುವಂತದ್ದು. ಧನುಶ್ರೀ, ಮಾಹಿತಿಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಿನ್ನೆ ಒಬ್ಬ ವ್ಯಕ್ತಿ ಏನಿದ್ದಾನೆ ಚಪ್ಪಲಿ ತೂರಿದ್ದ. ಈ ಒಂದು ಚಪ್ಪಲಿ ತೂರಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ 4 ಜೆಡಿಎಸ್ನ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಅವರು ವಾಹನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವರ ವಾಹನದ ಕಡೆಗೆ ಚಪ್ಪಲಿಯನ್ನು ತೂರಲಾಗಿತ್ತು. 4 ಜೆಡಿಎಸ್ ಬೆಂಬಲಿಗರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಇಲ್ಲಿ ಹುಚ್ಚ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ರು. ಹುಚ್ಚ ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರು. ಈಗ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರೋದು. ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಅರೆಸ್ಟ್ ಆದಂತವರು. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಇವರ ವಿಚಾರಣೆ ಆಗ್ತಾ ಇದೆ. ಬೆಂಬಲಿಗರ ಬಂಧನಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೆಂಪೇಗೌಡ ಜಯಂತಿ ವೇಳೆ HDK ಬಗ್ಗೆ ಮಾತನಾಡಿದಕ್ಕೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ್ರು ಜೆಡಿಎಸ್ನ ಬೆಂಬಲಿಗರು. ಸೊ ಇಲ್ಲಿ ವಾಕ್ಸಮರಗಳು ರಾಜಕೀಯ ನಾಯಕರ ಮಧ್ಯೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಜನಸಾಮಾನ್ಯರು ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಗಿ ಈ ರೀತಿ ಘಟನೆಗಳು ಮಾಡ್ತಾರೋ ನೋಡಿ. ಈಗ ಜೈಲಿಗೆ ಹೋಗಿರುವಂಥದ್ದು ಸಾಮಾನ್ಯ ವ್ಯಕ್ತಿ, ಈಗ ಅರೆಸ್ಟ್ ಆಗಿರುವಂಥದ್ದು ಸಾಮಾನ್ಯ ವ್ಯಕ್ತಿ. 100 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ, ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಇಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿರುವಂಥ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಯಾವುದೇ ರೀತಿ ಆಕ್ಷನ್ ಆಗೋದಿಲ್ಲ. ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ನಿನ್ನೆ ನಡೆದ ಘಟನೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಜನರ ವಿರುದ್ಧ ಕಂಪ್ಲೇಂಟ್ ಆಗಿದೆ, ಎಷ್ಟು ಜನರ ಬಂಧನ ಆಗಿರೋದು? ಧನುಶ್ರೀ, ಖಂಡಿತವಾಗಿ, ಯಾಕೆಂದ್ರೆ ಕಳೆದ ದಿನವಷ್ಟೇ ಕೆಂಪೇಗೌಡರ ಜಯಂತಿಯಲ್ಲಿ ನಡೆದಂತಹ ರಾದ್ದಾಂತ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಶಾಸಕ ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಕೆಳಗಿಳಿಸುವಂತೆ 100 ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಅದರಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಹೊರ ಬರ್ತಾ ಇದ್ದಂತೆ ಕೆರಳಿರುವಂತಹ ಒಕ್ಕಲಿಗ ಸಮುದಾಯದ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಹಾಗೂ ದೇವೇಗೌಡರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರಿನ ರೂಫ್ ಟಾಪ್ ಮೇಲೆ ಹತ್ತು ತೊಡೆ ತಟ್ಟು ಮೀಸೆ ತಿರುವಿ ಕುಮಾರಸ್ವಾಮಿ ಅವರಿಗೆ ಹಾಗೂ ಅಲ್ಲಿದ್ದಂತಹ ಅವರ ಬೆಂಬಲಿಗರಿಗೆ ಸವಾಲು ಎಸೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡಂತಹ ಅಲ್ಲಿರುವಂತಹ ಮುಖಂಡರೊಬ್ರು ಚಪ್ಪಲಿ ಹಾಗೂ ಶೂಸ್ ಏನಿದ್ರೆ ಅದನ್ನ ಶಾಸಕರ ಮೇಲೆ ಎಸೆಯುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಇದ್ದಂತಹ ASP ಜಗನ್ನಾಥ ರೈರವರು ಸಹ ಅದೇ ಒಂದು ವ್ಯಕ್ತಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ವೇಳೆ ಆ ವ್ಯಕ್ತಿಯನ್ನ ಬಂಧಿಸಬಾರದು ಅಂತ ಪಟ್ಟು ಹಿಡಿದು ಕೆಲವು ಕಾರ್ಯಕರ್ತರು ಪೊಲೀಸರನ್ನು ಸಹ ಮುತ್ತಿಗೆ ಹಾಕ್ತಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯ 4 ಜನರ ಮೇಲೆ FIR ದಾಖಲಾಗಿರುವಂತಹದ್ದು, ಜೊತೆಗೆ 100ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರುವುದಾಗಿ ಪೊಲೀಸರಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಈ JDS ಕಾರ್ಯಕರ್ತರಾದಂತಹ ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಈ 4 ಜನರನ್ನು ಸಹ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಬಹಳಷ್ಟು ರೀತಿಯಾದಂತಹ ವಿಚಾರಣೆ ನಡೆಸ್ತಾ ಇದ್ರೆ. ಇದೇ ಒಂದು ಚಪ್ಪಲಿ ಎಸೆತದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಹಳಷ್ಟು ರೀತಿಯಾದಂತಹ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮದ ವೇಳೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ನಡೆದಂತಹ ಇಷ್ಟು ದೊಡ್ಡಂತ ರಾದಂತ ಈಗ 100ಕ್ಕೂ ಅಧಿಕ ಜನರ ಅಮಾಯಕರ ಮೇಲೆಯೂ ಸಹ ಸುಮೋಟೋ ಕೇಸ್ ದಾಖಲಾಗಿರೋದು ವಿಪರ್ಯಾಸ ಅಂತ ಹೇಳ್ಬೋದು. ಧನುಶ್ರೀ, ನಿಜವಾಗ್ಲೂ ದತ್ತಾತ್ರೇಯಲ್ಲಿ ಯಾರೋ 2-3 ಜನ ಮಾಡಿರುವಂತಹ ಗಿಡಿಗೇಡಿ ಕೆಲಸಕ್ಕೆ ಇಡೀ 100ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಕಾನೂನು ಪ್ರಕಾರ ಕ್ರಮ ಆಗುವಂಥದ್ದು ಆಗ್ತದ ಇದೆ. ಇನ್ನೊಂದು ಕಡೆ ಈಗ ಈ ಒಂದು ಸ್ಟೇಟ್ಮೆಂಟ್ಗಳ ವಾರ್ ಏನಿದೆ, ಈಗ HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಮಾಡಿರುವಂತಹ ಹೇಳಿಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ರಾಜಕೀಯ ಜಿದ್ದಾಜಿದ್ದಿಗೆ ಈಗ ಚಿಕ್ಕಬಳ್ಳಾಪುರ ಸಾಕ್ಷಿ ಆಗುತ್ತೆ ಹೇಗೆ? ಖಂಡಿತವಾಗಿ, ಯಾಕಂದ್ರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಸ್ಥಳೀಯವಾಗಿ ಶಾಸಕರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ನವರಿಗೆ ಜಿದ್ದಾಜಿದ್ದಿ ಆಗಿತ್ತು. ಪ್ರಸ್ತುತ ದಿನಗಳ ಪರಿಸ್ಥಿತಿಯನ್ನ ನೋಡ್ಬೇಕಾದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಹ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಆದ್ರೂ ನಿನ್ನನ್ನ ಗೆಲ್ಸಕ್ಕೆ ಬಿಡುವುದಿಲ್ಲ ಸವಾಲನ್ನ ಹಾಕಿದ್ರು ಶಾಸಕ ಪ್ರದೀಪ್ ಈಶ್ವರ್ಗೆ. ತದಾದ ನಂತರ ಇವತ್ತು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರ ರಂಗೇರುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಧನುಶ್ರೀ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗಾಗಿ.